ಸುಸಜ್ಜಿತವಾಗಿ ನಡೀತಾ ಇರುವಂತಹ ಎಲ್ಲ ಕೆಲಸಗಳನ್ನ ನೀವು ಚೆನ್ನಾಗಿ ನಿರ್ವಹಿಸ್ತಾ ಇದ್ದೀರಾ. ಮೊದಲನೇದಾಗಿ ನಿಮ್ಮ ಸೇವೆಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಾನು ಇವತ್ತು ಮಾತಾಡ್ತಾ ಇರೋದು ನನ್ನೊಬ್ಬಳ ಒಂದು ಥ್ಯಾಂಕ್ ಯು ಮೆಸೇಜ್ ಅಲ್ಲ, ನಮ್ಮ ಇಡೀ ದಾವಣಗೆರೆ ಜನತೆಯ ಧನ್ಯವಾದಗಳನ್ನ ನಿಮಗೆ ಮುಟ್ಟಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಈಗಾಗಲೇ ನಿಮ್ಮ ಒಂದು ಸಂಘಟನೆ 2 ದಿನದ ಕೆಳಗೆ ಬಂದು ಆಫೀಸ್ನ ನಾನು ಕೂತ್ಕೊಂಡಾಗಿದ್ದಾಗ ವಿಸ್ತಾರವಾಗಿ ಹೇಳಿದ್ರಿ. ನಾವು ಬೆಂಗಳೂರಿಗೆ ಹೋಗಿ ನಮ್ಮ ಇಡೀ ಕರ್ನಾಟಕದಲ್ಲಿರುವಂತಹ ಮಹಾನಗರ ಪಾಲಿಕೆಗಳು ಎಲ್ಲರೂ ಸೇರ್ಕೊಂಡು ಮುಷ್ಕರ ಮಾಡಬೇಕಾಗಿ ಸಿಎಂ ಅವ್ರ ಗಮನಕ್ಕೆ ಮತ್ತೆ ಮಿನಿಸ್ಟ್ರಿ ಬೈರತಿ ಸುರೇಶ್ ಅವರ ಗಮನಕ್ಕೂ ಕೂಡ ಈ ವಿಚಾರಗಳನ್ನ ಮುಟ್ಟಿಸ್ಬಿಟ್ಟು ಸರ್ಕಾರಿ ನೌಕರರಿಗೆ ಏನೇನು ಸವಲತ್ತು ಸಿಗ್ತಾ ಇದೆ ನಮಗೂ ಕೂಡ ಅದನ್ನ ಮಾಡ್ಕೊಡ್ರಿ ಅಂತ ನೀವು ಕೇಳ್ತಾ ಇದ್ದೀರಾ. ಮುಖ್ಯವಾಗಿ ಅದಕ್ಕೆ ನೀವು ಅರ್ಹರು ಇದ್ದೀರಾ. ಮಾಡ್ಕೊಡ್ಬೇಕು ಅಂದ್ರೆ ಆ ರೀತಿ ಆ ಮಟ್ಟದಲ್ಲಿ ಸೇವೆ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀರಾ. ಆದ್ರೆ ಒಂದು ನನಗೆ ಏನು ಅಂದ್ರೆ, ನೀವು ಒಂದು 2 ದಿನ ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಮ ಸಿಟಿಯ ಸ್ವಚ್ಛತೆ ಯಾವ ರೀತಿ ಇರುತ್ತೆ ಅಂತ ನಮಗೆಲ್ಲ ಗೊತ್ತು. ಒಂದು ಮನೆಗೆ ಬೆಳಿಗ್ಗೆ 4 ಗಂಟೆ 5 ಗಂಟೆ ಅನ್ನಂಗಿಲ್ಲ ಕಸದ ಗಾಡಿಗಳು ಅಡ್ಡಾಡಬೇಕು. ಅದು ಒಂದು ರೂಢಿ. ಒಂದು ಊರಿನಲ್ಲಿ ನೀವು ಬೆಳಕದು ಕೋಳಿ ಕೂಗಿದ್ರೆ ಬೆಳಕರಿಯುತ್ತೆ. ನಮ್ಮ ಮನೆಯಲ್ಲಿ ಬೆಳಕರಿಬೇಕು ಅಂದ್ರೆ ಅವರ ಕಾರ್ಮಿಕರ ಹಾಡು ಗಾಡಿಗಳು ಬರಬೇಕು, ಅವಾಗ ಬೆಳಕರಿದ್ರೆ ಅಂತ ನನಗೆ ಗೊತ್ತಾಗ್ತಿತ್ತು. ಸೊ ಆದ್ರಿಂದ ಆ ವಿಷಯ ಸೀರಿಯಸ್ ಮ್ಯಾಟರ್ ಇದು. ಇದನ್ನ ನೀವು ಮುಷ್ಕರ ರೀತಿಯಲ್ಲಿ ತಗೊಂಡು ಹೋಗ್ತಾ ಇದ್ದೀರಾ. ಯಾಕಂದ್ರೆ ಬಹಳಷ್ಟು ನಮ್ಮ ತಾಳ್ಮೆನ ಎಲ್ಲರೂ ಪರೀಕ್ಷಿಸ್ತಾ ಇದ್ದೀರಾ ಅಂತ. ಸೊ ಅದನ್ನ ಬೈರತಿ ಸುರೇಶ್ ಅವರಾಯ್ತು, ಅಣ್ಣವರು ಮಾತಾಡ್ತೀವಿ, ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಕ್ಯಾಬಿನೆಟ್ ಬರೋ ವಾರದಲ್ಲಿದೆ, ಮುಂದಿನ ವಾರ ಕ್ಯಾಬಿನೆಟ್ ಇದೆ, ಅವತ್ತಿನ ದಿನ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾವು ಕೂಡ ನಮ್ಮ PS ಮೂಲಕ ಬೈರತಿ ಸುರೇಶ್ ಅವ್ರನ್ನ ರೀಚ್ ಮಾಡ್ಬಿಟ್ಟು ಅವ್ರ ಗಮನಕ್ಕೆ ಇದು ಮುಷ್ಕರಕ್ಕೆ ಹೋದ್ರೆ ಕೆಲಸ ಮಾಡದೇ ಇದ್ರೆ ಸಂಪೂರ್ಣ ವ್ಯವಸ್ಥೆನೇ ಅಧೋಗತಿ ಆಗುತ್ತೆ. ಸೊ ಆದ್ರಿಂದ ಇದನ್ನ ಒಂದು ಸೂಕ್ತವಾದ ಟೈಮ್ ಕೊಟ್ಟು ರೆಪ್ರೆಸೆಂಟೇಟಿವ್ಸ್ನ ಅಧ್ಯಕ್ಷನ ಕರೆದ್ಬಿಟ್ಟು 14 ಅಲ್ವಾ ಮಹಾನಗರ ಪಾಲಿಕೆಗಳು 3 ಅವರೆಲ್ಲರನ್ನೂ ಕರೆದ್ಬಿಟ್ಟು ಒಂದು ಚರ್ಚೆ ಮಾಡಿಬಿಟ್ಟು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಯಾವ ರೀತಿ ಯಾವಾಗಿಂದ ನಾವು ಈ ಒಂದು 8 ಬೇಡಿಕೆಗಳಿಟ್ಟಿದ್ದೀರಾ. ಆರೋಗ್ಯ ಸಂಜೀವಿನಿ ಅದು ಕೂಡ ಒಳ್ಳೇದು, ಅದು ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಪೌರ ಕಾರ್ಮಿಕರು ಡೀಲ್ ಮಾಡೋದೇ ಕ್ಲೋಸ್ ಕಾಂಟ್ಯಾಕ್ಟ್. ಆ ಒಂದು ಸ್ವಚ್ಛತೆ ಕಾಪಾಡುವಾಗ ಏನು ಕಸ ಆಯಿತು ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಿರಲ್ಲ, ಫಸ್ಟ್ ನಿಮಗೆ ನಾವೇನು ವ್ಯಾಕ್ಸಿನೇಷನ್ ಕೊಡ್ತೀವಿ ಅದ್ರ ಜೊತೆಗೆ ಆರೋಗ್ಯ ಸಂಜೀವಿನಿ ಸ್ಕೀಮ್ಸು ನಿಮಗೆ ಮಾಡಿದರೆ ಅದು ಸೂಕ್ತ. ಅದನ್ನು ಕೂಡ ಮಾತಾಡಿ ಫಸ್ಟ್ ಅದಕ್ಕೆ ಓದ್ ಕೊಡೋಣ. ಆರೋಗ್ಯ ಸಂಜೀವಿನಿಯಲ್ಲಿ ನಿಮ್ಮನ್ನು ಕೂಡ ಕವರ್ ಮಾಡಬೇಕು ಅಂತ ಮಾತಾಡಿ ಒಂದು ಮ್ಯೂಚುವಲ್. ಬಟ್ ನನಗೇನು ನಾನು ಮೊನ್ನೆ ಬಂದಾಗ ಅದೇ ಹೇಳಿದೆ, ನೀವು ಫಸ್ಟ್ ಹೋಗಿ CM ಅವರು ಮಿನಿಸ್ಟರ್ ಅವ್ರ ಹತ್ರ ಒಂದು ಕಾಲಾವಕಾಶ ತಗೋಬೇಕಿತ್ತು. ಇಂಥ ಗಂಭೀರವಾದ ವಿಷಯ ಇದೆ, ನನಗೆ ಮಾತಾಡ್ಲಿಕ್ಕೆ ನಮ್ಮ ಸೈಡ್ ರೆಪ್ರೆಸೆಂಟ್ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಕೊಡ್ತೀವಿ ಅಂತ ಮಾತಾಡ್ಬಿಟ್ಟು ಆಮೇಲೆ ಈ ರೀತಿ ಮುಷ್ಕರಕ್ಕೆ ಹೋಗಿದ್ರೆ ಚೆನ್ನಾಗಿರೋದು ಅಂತ.